ಇನ್ನು ಬಿಜೆಪಿ ಶಾಸಕ ಹರೀಶ್ ಪೂಂಜಾ ವಿವಾದದ ಕಿಡಿ. ಪೂಂಜಾ ವಿರುದ್ಧ ಕಾಂಗ್ರೆಸ್ ನಾಯಕರು ನಿಗಿನಿಗಿ. ಪೂಂಜಾ ಹೇಳಿಕೆಗೆ ನೋ ಕಾಮೆಂಟ್ಸ್ ಎಂದ ಯುಟಿ ಖಾದರ್. ಧರ್ಮದ ಮೇಲೆ ಯಾರು ಮಾತಾಡಬಾರದು. ಶಾಸಕ ಆರ್ ವಿ ದೇಶಪಾಂಡೆ ಕೆಂಡಾಮಂಡಲ. ಮುಸಲ್ಮಾನರು ಸ್ಪೀಕರ್ ಆಗಬಾರ್ದ. ಶಾಸಕ ಕೊತ್ತೂರು ಮಂಜುನಾಥ್ ಕಿಡಿ. ಯಾಕೆಂತಂದರೆ ಮೊನ್ನೆ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಅವರು ಯುಟಿ ಖಾದರ್ ಅವರ ವಿರುದ್ಧ ಒಂದು ಧರ್ಮೀಯ ಕಾಮೆಂಟ್ ಮಾಡಿದರು. ಅಂದರೆ 18 ಶಾಸಕರನ್ನು ಅಮಾನತು ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಸ್ಪೀಕರ್ ಆಗಿರ್ಬೋದು, ಆದರೆ ಒಳಗಡೆ ಅವರಿಗೆ ಉಳಿದವರೆಲ್ಲ ಕಾಫರ್ರು ಅನ್ನುವಂಥ ಭಾವನೆ ಇದೆ ಅಂತೇಳಿ ಒಂದು ವಿವಾದಾತ್ಮಕ ಕಿಡಿ ಹೊತ್ತಿಸಿದರು. ಇದು ಉದ್ದೇಶಪೂರ್ವಕವಾಗಿ ಮಾಡಿದ್ದ, ಅದೊಂದು ಸುದ್ದಿ ಆಗಲಿ ಅನ್ನೋ ಕಾರಣಕ್ಕಾಗಿ ಮಾಡಿದರೆ ಗೊತ್ತಿಲ್ಲ. ಆದರೆ ಇದೆಲ್ಲ ಹೊರತಾಗಿ BJP 18 ಶಾಸಕರನ್ನ ಅಮಾನತು ಮಾಡಿದ ನಂತರ ಎಲ್ಲ ಕೂತ್ಕೊಂಡು ಮಲಗಿಬಿಟ್ರಲ್ಲ ಅನ್ನೋದೇ ಒಂದು ಬೇಸರ ನನಗೆ. ಅದರ ಬಗ್ಗೆ ಯಾರು ಆಲೋಚನೆ ಮಾಡಿಲ್ಲ. ನನಗೆ ಭಾಳ ಆಶ್ಚರ್ಯ. ಅವ್ರದ್ದು ಹೆಂಗಿತ್ತು ಅಂದರೆ, ಹೌದಾ ಅಮಾನತು ಮಾಡಿದಾರ, ಹಬ್ಬ ಎಲ್ಲ ಮುಗಿಸ್ಕೊಂಡು ಬನ್ನಿ, ಹಬ್ಬ ಎಲ್ಲ ಮುಗಿಸ್ಕೊಂಡು ಬಂದ ನಂತರ ಒಂದು ನಿದ್ದೆ ಗಿದ್ದೆ ಎಲ್ಲ ಒಂದು ಟೂರೆಲ್ಲ ಹೊಡ್ಕೊಂಡು ಬನ್ನಿ, ಆಮೇಲೆ ಮಾತಾಡೋಣ ಅಂತೇಳಿ. ಆಮೇಲೆ ಅಶೋಕ್ ಏನೋ ಒಂದು ಪತ್ರ ಬರ್ದಂಗಿದೆ. ಅವರ ಯಾವುದು ಹನಿ ಟ್ರ್ಯಾಪು, ಅವರ ಕೊಲೆ ಟ್ರ್ಯಾಪು, ಕಾಯನೈ ಪಿಯನೈ, ಗ್ಲಾಸ್ ಪೋಟಲ್ಲ, ಇವರು 18 ಜನ ಹೊರಗೆ. ಅದರ ಬಗ್ಗೆ ಯಾವನಾದರೂ ಮಾತಾಡಿದ್ರಾ? ಬನ್ನಿ ಇದರ ಬಗ್ಗೆ ಖಾದರ್ ಪೂಂಜಾ ಏನು ಹೇಳಿದರು ಮತ್ತು ಖಾದರ್ ಅದಕ್ಕೆ ಏನು ಉತ್ತರ ಕೊಟ್ಟರು ಕೇಳಿಸ್ಕೊಳ್ಳಿ. ಚೇರಲ್ಲಿ ಕೂತು ಸುಮ್ಮನೆ ಆಡುವ ಬಾಯಿಯಲ್ಲಿ ಮಾತ್ರ ಅಂತರಾಳದಲ್ಲಿ ಜಾತಿಯನ್ನು ಬಿಟ್ಟು ಖಾದರ್ ಇಲ್ವೇ ಇಲ್ಲ. ಅಂದರೆ ಅವರು ನಿರ್ಧಾರದಿಂದ ಬೇರೆ 100ಕ್ಕೆ 100 ಮುಸಲ್ಮಾನರ 1 ಇಂಚನ್ನು ಆಚೆ ಈಚೆ ಮಾಡದೆ ಅನುಷ್ಠಾನಕ್ಕೆ ತರತಕ್ಕಂಥ ಒಬ್ಬ ವ್ಯಕ್ತಿ. ಈ ಅಮಾನತ್ ಮಾಡಿದ್ರಿಂದ ಮತ್ತು ಅವರ ಸಮುದಾಯಕ್ಕೂ ಏನು ಸಂಬಂಧ ಅಂತ ಅನ್ಸುತ್ತೆ ನಿಮಗೆ? ಹಿಂದೂ ಸಮಾಜವನ್ನು ಕಡೆಗಣಿಸುವಂಥದ್ದೇ ಅವರ ಮುಖ್ಯ ಉದ್ದೇಶ ಇರತಕ್ಕಂಥದ್ದು. ಕಾಫಿರನ್ನು ಕೊಲ್ಲಿ ಅಂತಲೇ ಅವರ ಧರ್ಮ ಗ್ರಂಥಗಳು ಹೇಳ್ತಕ್ಕಂಥದ್ದು. ಇವತ್ತು ಈ ರಾಜ್ಯ ಆಡಳಿತದ ಅವಧಿಯಲ್ಲಿ ಹಿಂದೂಗಳನ್ನು ಅಂದರೆ ಕಾಫಿರ್ ಅಂತ ಏನು ಅವ್ರು ಹೇಳ್ತಾರೆ, ಅವರನ್ನು ಅವಮಾನಿಸೋದು ಸಹ ಅವರ ಧರ್ಮದಲ್ಲಿ ಅವ್ರಿಗೆ ಹೇಳಿಕೊಟ್ಟಿರ್ತಕ್ಕಂಥದ್ದು. ಚೇರಲ್ಲಿ ಕೂತು ಸುಮ್ಮನೆ ಆಡುವ ಬಾಯಿಯಲ್ಲಿ ಮಾತ್ರ ಅಂತರಾಳದಲ್ಲಿ ಜಾತಿಯನ್ನು ಬಿಟ್ಟು ಖಾದರ್ ಇಲ್ವೇ ಇಲ್ಲ. ಅಂದರೆ ಅವರು ನಿರ್ಧಾರದಿಂದ ಬೇರೆ 100ಕ್ಕೆ 100 ಮುಸಲ್ಮಾನ ತೀರ್ಮಾನ ಮುಸ್ಲಿಂ ತೀರ್ಮಾನ ಹೊಂದಿರ ಐಕೊಂಜೆ ನೋ ಕಮೆಂಟ್ ಒಂಜಿ ಈರನ್ ತೀರ್ಮಾನ ಮುಸ್ಲಿಂ ತೀರ್ಮಾನ ಹೊಂದಿರ ಐಕೊಂಜೆ ನೋ ಕಮೆಂಟ್ ಒಂಜಿ ಈರನ್ ತೀರ್ಮಾನ ಮುಸ್ಲಿಂ ತೀರ್ಮಾನ ಹೊಂದಿರ ಐಕೊಂಜೆ ನೋ ಕಮೆಂಟ್ ಒಂಜಿ ಈರನ್ ತೀರ್ಮಾನ ಮುಸ್ಲಿಂ ತೀರ್ಮಾನ ಹೊಂದಿರ ಐಕೊಂಜೆ ನೋ ಕಮೆಂಟ್. ನೋಡಿ, ಇಲ್ಲಿ ಯುಟಿ ಖಾದರ್ ವ್ಯವಹರಿಸಿದ ರೀತಿ ಅಲ್ಲ, ಒಬ್ಬ ಜನಪ್ರತಿನಿಧಿಯಾದವ ಒಂದು ಡಿಪ್ಲೊಮ್ಯಾಟಿಕ್ ಆಗಿ ಹೇಗಿರಬೇಕು ಅನ್ನೋದನ್ನು ತೋರಿಸಿದ್ದು. ಹೌದು, ನಿಜವಾಗ್ಲೂ ಯುಟಿ ಖಾದರ್ ಅವ್ರನ್ನ ರೊಚ್ಚಿಗೇಳಿಸುವಂಥ ಹೇಳಿಕೆ ಅದು. ಆಮೇಲೆ ಹರೀಶ್ ಪೂಂಜಾ ಅವರ ಉದ್ದೇಶ ಕೂಡ ಅವರನ್ನು ರೊಚ್ಚಿಗೇಳಿಸಬೇಕು ಅಂತಲೇ ಆಗಿದೆ. ನೀವು ಯಾವಾಗ ನಿಮ್ಮನ್ನು ರೊಚ್ಚಿಗೇಳಿಸುವ ಸಂದರ್ಭದಲ್ಲಿ ನೀವು ಸೈಲೆಂಟ್ ಆಗಿರ್ತೀರಿ, ನೀವು ಡಿಪ್ಲೊಮ್ಯಾಟ್ ಆಗಿ ವ್ಯವಹರಿಸ್ತೀರಿ, ನೀವು ಗೆದ್ದಿರಿ ಮತ್ತು ನಿಮ್ಮನ್ನು ಸಮಾಜ ನೋಡುವ ರೀತಿ ಬೇರೆ ಆಗಿರುತ್ತೆ. ನಿಮ್ಮನ್ನು ನೋಡೋ ರೀತಿಯೇ ಬೇರೆ ಆಗಿಬಿಡ್ತೀರಿ. ಆಗಲ್ಲ ಅಂತೇಳಿ ನಾಳೆ ನೀವು ನೋಡಿಬೇಕಿದ್ರೆ ಇದೇ ಹರೀಶ್ ಪೂಂಜಾ ಮತ್ತು ಯುಟಿ ಖಾದರ್ ಮುಖಾಮುಖಿ ಆದಾಗ ಅವರಿಬ್ಬರ ನಡುವೆ ಯಾವುದೇ ತಕರಾರುಗಳಿರೋದಿಲ್ಲ. ಹರೀಶ್ ಪೂಂಜಾ ಅವರು ಕೂಡ ಒಳ ಮನಸ್ಸಿನಿಂದ ಒಪ್ಕೊಂಡ್ಬಿಡ್ತಾರೆ. ನಮಗೇನಿರ್ತದೆ, ನಿಮ್ಮ ಇದು ಕಾಲೆಳೆಯುವಂಥ ಪ್ರಕ್ರಿಯೆ, ಇದು ಕಾಲೆಳಿಬೇಕು ಅಂತಿರುತ್ತೆ. ನೀವು ಅದಕ್ಕಿಂತ ಮೇಲೆ ಹೋಗ್ಬಿಡ್ತೀರಿ ಕಾಲೆಳೆಯುವಂಥ ಪ್ರಕ್ರಿಯೆಯಲ್ಲಿ. ಈಗ ಅವನು ನಿಮ್ಮನ್ನು ಅವನು ಕಾಲೆಳೆದಾರಿ, ಅವನೇನ್ರಿ ಕಾಲೆಳಿತಾರೆ, ಅವನು ನನ್ನ ತಮ್ಮ ಇದ್ದಂಗೆ ಅಥವಾ ಅವನ ಅಣ್ಣ ಇದ್ದಂಗೆ ಅಂತ ಹೇಳುವಾಗ ಆ ಕಾಲೆಳೆಯೋಕ್ಕೆ ಪ್ರಯತ್ನ ಪಟ್ಟು ಅವ್ನು ಸೋತೋಗ್ಬಿಟ್ಟಂಗೆ. ಅರ್ಥ ಆಯ್ತಾ? ಈಗ ನೋಡ್ರಿ ಸರ್, ನಿಮ್ಮನ್ನು ಕಾಲೆಳೆಯೋಕ್ಕೆ ಪ್ರಯತ್ನ ಪಟ್ಟಾತ, ನಿಮ್ಮನ್ನು ಬೀಳ್ಸೋಕ್ಕೆ ಪ್ರಯತ್ನ ಪಟ್ಟ. ಅವ್ನು ಬೀಳ್ಸೋಕ್ಕೆ ಪ್ರಯತ್ನ ಪಡೋದೇನು ರೀ? ಅವ್ನು ನನ್ನ ತಮ್ಮ ಇದ್ದಂಗೆ, ಅಣ್ಣ ಇದ್ದಂಗೆ. ಅವ್ನು ನನ್ನನ್ನು ಬೀಳು ಅಂದರೆ ನಾನೇ ಬೀಳ್ತೀನಿ. ಅವ್ನು ಕಾಲೆಳೆದು ಯಾಕೆ? ಅವ್ನು ಬೇಕಾಗಿ ಏನು ಬೇಕಿದ್ರು ಮಾಡಬಲ್ಲ ಅಂತ ಹೇಳ್ಬಿಟ್ರೆ, ಈ ಕಾಲೆಳೆಯವರಿಗೆ ಅವ್ನು ನನ್ನ ಅಣ್ಣ ಇದ್ದ ಹಾಗೆ ತಮ್ಮ ಇದ್ದ ಹಾಗೆ ಅಂತ ಅಂದ್ರಲ್ಲ, ಒಂದು ಸನ್ನಿವೇಶ ನೆನಪಾಯ್ತು. ಈ ಎಲ್ಲ ಕಡೆ ನೋಡಿರ್ತೀವಿ ಅದು ನ್ಯೂಸ್. ಈ ಅಳಿಲು ರಾಮನ ಕಾಲ್ ಕೆಳಗಡೆ ಸಿಕ್ಕಾಕೊಂಡಿತ್ತಂತೆ. ಅವಾಗ ಅಳಿಲೆಲ್ಲಿ ಹೋಯ್ತು ಅಂತ ಹುಡುಕಾಡಿದಾಗ ಅಳಿಲಲ್ಲೇ ಕಾಲ್ ಕೆಳಗಡೆನೇ ಇತ್ತಂತೆ. ರಾಮ ಕೇಳ್ತಾನಂತೆ ಅಳಿಲ್ಗೆ, ನೀನು ಯಾಕೆ ನನ್ನ ಕೂಗ್ಲಿಲ್ಲ, ನಾನು ಇಲ್ಲಿದ್ದೀನಿ ಅಂತ ನೀನು ಯಾಕೆ ನನ್ನ ಕೂಗ್ಲಿಲ್ಲ ಅಂತ ಕೇಳಿದಾಗ ಅಳಿಲ್ ಹೇಳ್ತಂತೆ, ನಾನು ಏನಂತ ಕರೀಲಿ, ಯಾರನ್ನಂತ ಕೂಗ್ಲಿ, ನೀನೇ ನನ್ನ ತುಳಿದ ಮೇಲೆ. ಓಕೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರಿಪೋರ್ಟ್ ಇದೆ ನಿಮ್ಮ ಮುಂದೆ, ಹರೀಶ್ ಪೂಂಜಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ಕೊಂಬನ್ನಿ. ಸ್ಪೀಕರ್ ಖಾದರ್ ವಿರುದ್ಧ ಪೂಂಜಾ ವಿವಾದದ ಮಾತು. ಬಿಜೆಪಿ ಶಾಸಕ ಪೂಂಜಾ ವಿರುದ್ಧ ಕಾಂಗ್ರೆಸ್ ನಿಗಿನಿಗಿ.
ಸ್ಪೀಕರ್ ಯುಟಿ ಖಾದರ್ ವಿರುದ್ಧ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ದ್ವೇಷ ಕಾರಿದ್ದಾರೆ. ಮುಸ್ಲಿಂ ಸಮುದಾಯಕ್ಕೆ ಸರ್ಕಾರದ ಕಾಮಗಾರಿಗಳಲ್ಲಿ 4% ಮೀಸಲಾತಿ ನೀಡಿದ್ದಕ್ಕೆ ವಿಪಕ್ಷ ಬಿಜೆಪಿ ದ್ವೇಷ ಕಾರಿತ್ತು. ಸದನದಲ್ಲಿ ಬಿಲ್ ಕಾಪಿ ಹರಿದು ಹಾಕಿ ಸ್ಪೀಕರ್ ಪೀಠಕ್ಕೆ ಸುತ್ತುವರೆದಿದ್ರು. ಈ ಕಾರಣಕ್ಕಾಗಿ ಸ್ಪೀಕರ್ ಪೀಠಕ್ಕೆ ಅಪಮಾನ ಮಾಡಿದ್ದಾರೆ ಅಂತ 18 ಬಿಜೆಪಿ ಶಾಸಕರನ್ನ ಸಭಾಧ್ಯಕ್ಷ ಯುಟಿ ಖಾದರ್ ಅಮಾನತು ಮಾಡಿದ್ರು. ನಮ್ಮ ಧರ್ಮದವರಿಗೆ ಎಲ್ಲರೂ ಸಲಾಂ ಹೊಡಿಬೇಕು ಅಂತ ಖಾದರ್ ಸ್ಪೀಕರ್ ಆದಾಗಲೇ ಎಲ್ಲ ಮುಸಲ್ಮಾನರು ಸಂತೋಷಪಟ್ಟಿದ್ರು. ಈಗ ಸ್ಪೀಕರ್ ಸ್ಥಾನದಲ್ಲಿ ಕೂತು ಖಾದರ್ ಅದನ್ನ ಸಾಧಿಸಿದ್ದಾರೆ. ಒಬ್ಬ ಮುಸಲ್ಮಾನನಿಗೆ ಕಾಫಿರರ ಬಗ್ಗೆ ಯಾವ ಭಾವನೆ ಇರುತ್ತೆ ಇದನ್ನ ಖಾದರ್ ಈ ಮೂಲಕ ತೋರ್ಪಡಿಸಿದ್ದಾರೆ. ಹೆಸರಿಗಷ್ಟೇ ಇಲ್ಲಿ ಅಂಬೇಡ್ಕರ್ ಸಂವಿಧಾನ ಎಲ್ಲವೂ ಕೂಡ ಹಿಂದೂಗಳ ಮೇಲೆ ದ್ವೇಷ ಅನ್ನೋದು ಸಾಬೀತಾಗಿದೆ ಅಂತ ವಿವಾದಾತ್ಮಕ ಹೇಳಿಕೆ ನೀಡಿದ್ರು. ಚೇರಲ್ಲಿ ಕೂತು ಸುಮ್ಮನೆ ಆಡುವ ಬಾಯಿಯಲ್ಲಿ ಮಾತ್ರ ಅಂತರಾಳದಲ್ಲಿ ಜಾತಿಯನ್ನು ಬಿಟ್ಟು ಖಾದರ್ ಇಲ್ವೇ ಇಲ್ಲ. ಅಂದ್ರೆ ಅವರು ನಿರ್ಧಾರದಿಂದ ಬೇರೆ 100ಕ್ಕೆ 100 ಮುಸಲ್ಮಾನರ 1 ಇಂಚನ್ನು ಆಚೆ ಈಚೆ ಮಾಡದೆ ಅನುಷ್ಠಾನಕ್ಕೆ ತರತಕ್ಕಂಥ ಒಬ್ಬ ವ್ಯಕ್ತಿ. ಈ ಅಮಾನತ್ ಮಾಡಿದ್ರಿಂದ ಮತ್ತು ಅವರ ಸಮುದಾಯಕ್ಕೂ ಏನ್ ಸಂಬಂಧ ಅಂತ ಅನ್ಸುತ್ತೆ ನಿಮಗೆ? ಅಂದ್ರೆ ಹಿಂದೂ ಸಮಾಜವನ್ನು ಕಡೆಗಣಿಸುವಂಥದ್ದೇ ಅವರ ಮುಖ್ಯ ಉದ್ದೇಶ ಇರತಕ್ಕಂಥದ್ದು. ಕಾಫಿರನ್ನು ಕೊಲ್ಲಿ ಅಂತಲೇ ಅವರ ಧರ್ಮ ಗ್ರಂಥಗಳು ಹೇಳ್ತಕ್ಕಂಥದ್ದು. ಇವತ್ತು ಈ ರಾಜ್ಯ ಆಡಳಿತದ ಅವಧಿಯಲ್ಲಿ ಹಿಂದೂಗಳನ್ನು ಅಂದರೆ ಕಾಫಿರ್ ಅಂತ ಏನು ಅವ್ರು ಹೇಳ್ತಾರೆ ಅವರನ್ನು ಅವಮಾನಿಸುವುದು ಸಹ ಅವರ ಧರ್ಮದಲ್ಲಿ ಅವ್ರಿಗೆ ಹೇಳಿಕೊಟ್ಟಿರ್ತಕ್ಕಂಥದ್ದು. ಪೂಂಜಾ ವಿರುದ್ಧ ಕಾಂಗ್ರೆಸ್ ನಾಯಕರು ಕೆಂಡ. ಹರೀಶ್ ಪೂಂಜಾ ಅವ್ರ ಮಾತು ನಾನು ತೀವ್ರ ಶಬ್ದದಿಂದ ಖಂಡಿಸ್ತೇನೆ. ಯಾರು ಒಬ್ಬ ವ್ಯಕ್ತಿಗೆ ಒಬ್ಬ ಮಂತ್ರಿ ಇರಲಿ, ಸ್ಪೀಕರ್ ಇರಲಿ, ಡೆಪ್ಯೂಟಿ ಸ್ಪೀಕರ್ ಇರಲಿ, ಅಪೋಸಿಷನ್ ಲೀಡರ್ ಇರಲಿ, ಅವನ ಜಾತಿ ಧರ್ಮ ಮೇಲೆ ಮಾತಾಡಬಾರ್ದು. ಅವನ ಜಾತಿ ಧರ್ಮ ಪ್ರಕಾರ ನಡ್ಕೊಳ್ಳೋದಿಲ್ಲ. ಸ್ಪೀಕರ್ ನಿಷ್ಪಕ್ಷವಾಗಿ ನಡೀತಾರೆ, ಪಕ್ಷಾತೀತವಾಗಿ ನಡೆಸ್ತಾರೆ, ಕಾನೂನಂತೆ ಕೆಲಸ ಮಾಡ್ತಾರೆ. ಯುಟಿ ಖಾದರ್ ಒಂದು ಒಳ್ಳೆ ಹೆಸರಿದೆ, ಒಂದು ಆದರ್ಶವಾದ ಸ್ಪೀಕರ್ ಅಂತ. ಸ್ಪೀಕರ್ ಪೇಪರ್ ಅವ್ರಿಗೆ ಧಿಕ್ಕಾರ ಆಗ್ತದೆ. ಅಂದ್ರೆ ಒಂದು ಮುಸ್ಲಿಮ್ ಸ್ಪೀಕರ್ ಆಗಬಾರ್ದು. ಸಂವಿಧಾನದಲ್ಲಿ ಇದೆಯಾ ಆ ಥರ ಆಗ್ಬಾರ್ದು. ಯಾರು ಬೇಕೋ ಸ್ಪೀಕರ್ ಸ್ಥಾನದಲ್ಲಿ ಜಾತಿನೇ ಇಲ್ಲ. ಸ್ಪೀಕರ್ ಅವಸರ ಜಾತಿನೇ ಯಾರು ಬೇಕೋ ಸ್ಪೀಕರ್ ಸ್ಥಾನದಲ್ಲಿ ಕುತ್ಕೋಬಹುದು. ಅಂದ್ರೆ ಇವ್ರು ಕುತ್ಕೊಂಡಿರೋದಕ್ಕೆ ನೀವೇನಾದ್ರೂ ಗಲಾಟೆ ಮಾಡಿದ್ರೆ ಪರ್ಟಿಕ್ಯುಲರ್ ಆಗಿ ಅದನ್ನೇ ಟಾರ್ಗೆಟ್ ಮಾಡ್ಕೊಂಡು ನೀವು ಮುಸ್ಲಿಂ ಸ್ಪೀಕರ್ ಇದ್ದಾರೆ ಟಾರ್ಗೆಟ್ ಮಾಡಿ ಏನಾದರೂ ಆ ಗಲಾಟೆ. ಒಟ್ಟಾರೆ ಸದನದಲ್ಲಿ ದುರ್ವರ್ತನೆ ಆರೋಪದಡಿ ಬಿಜೆಪಿಯ 18 ಸದಸ್ಯರನ್ನ 6 ತಿಂಗಳ ತನಕ ಅಮಾನತು ಮಾಡಿ ಸಭಾಧ್ಯಕ್ಷ ಯುಟಿ ಖಾದರ್ ವಿರುದ್ಧ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಮಾತನಾಡಿದ್ದು ಎಷ್ಟು ಸರಿ ಎಂಬ ಪ್ರಶ್ನೆ ಇದೀಗ ಎಲ್ಲೆಡೆ ಚರ್ಚೆ ಆಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ರಾಜ್ಯದಲ್ಲಿ ಇನ್ನು ಬಿಜೆಪಿ ಶಾಸಕ ಹರೀಶ್ ಪೂಂಜಾ ವಿವಾದದ ಕಿಡಿ. ಪೂಂಜಾ ವಿರುದ್ಧ ಕಾಂಗ್ರೆಸ್ ನಾಯಕರು ನಿಗಿ. ಪೂಂಜಾ ಹೇಳಿಕೆಗೆ ನೋ ಕಾಮೆಂಟ್ಸ್ ಎಂದ ಯುಟಿ ಖಾದರ್. ಧರ್ಮದ ಮೇಲೆ ಯಾರು ಮಾತಾಡಬಾರದು. ಶಾಸಕ ಆರ್ ವಿ ದೇಶಪಾಂಡೆ ಕೆಂಡಾಮಂಡಲ. ಮುಸಲ್ಮಾನರು ಸ್ಪೀಕರ್ ಆಗಬಾರ್ದ. ಶಾಸಕ ಕೊತ್ತೂರು ಮಂಜುನಾಥ್ ಕಿಡಿ. ಯಾಕೆಂತಂದರೆ ಮೊನ್ನೆ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಅವರು ಯುಟಿ ಖಾದರ್ ಅವರ ವಿರುದ್ಧ ಒಂದು